ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 24/1/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ತಂದೆ ನಿಮಗೆ ಯಾವ ಶಿಕ್ಷಣವನ್ನ ಓದಿಸ್ತಾರೆ ಅದು ಬುದ್ಧಿಯಲ್ಲಿಟ್ಕೊಂಡು ಎಲ್ಲರಿಗೂ ಓದಿಸಬೇಕು. ಪ್ರತಿಯೊಬ್ಬರಿಗೂ ತಂದೆಯದು ಮತ್ತು ಸೃಷ್ಟಿ ಚಕ್ರದ್ದು ಪರಿಚಯವನ್ನ ಕೊಡಬೇಕು. ಪ್ರಶ್ನೆ: ಆತ್ಮ ಸತ್ಯುಗದಲ್ಲಿ ಪಾತ್ರ ನಿರ್ವಹಿಸ್ತದೆ ಹಾಗೂ ಕಲಿಯುಗದಲ್ಲೂ ಸಹ. ಆದರೆ ವ್ಯತ್ಯಾಸ ಏನಿದೆ? ಉತ್ತರ ಆಗಿದೆ, ಸತ್ಯುಗದಲ್ಲಿ ಯಾವಾಗ ಪಾತ್ರ ನಿರ್ವಹಿಸ್ತದೆ ಅದರಲ್ಲಿ ಯಾವುದೇ ಪಾಪಕರ್ಮ ಆಗಲ್ಲ. ಪ್ರತಿ ಕರ್ಮ ಅಕರ್ಮ ಆಗಿರ್ತದೆ, ಏಕೆಂದರೆ ರಾವಣ ಇರಲ್ಲ. ನಂತರ ಕಲಿಯುಗದಲ್ಲಿ ಯಾವಾಗ ಪಾತ್ರ ನಿರ್ವಹಿಸ್ತಾರೆ ಆಗ ಪ್ರತಿ ಕರ್ಮ ವಿಕರ್ಮ ಅಥವಾ ಪಾಪ ಕರ್ಮವಾಗಿರ್ತದೆ, ಏಕೆಂದರೆ ಅಲ್ಲಿ ವಿಕಾರಗಳಿದೆ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ, ನಿಮಗೀಗ ಪೂರ್ಣ ಜ್ಞಾನ ಇದೆ. ಓಂ ಶಾಂತಿ. ಈಗ ಇಲ್ಲಿ ಮಕ್ಕಳು ತಿಳ್ಕೊಂಡಿರಿ, ನಾವು ಬಾಬನ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಬಾಬನಿಗೂ ಗೊತ್ತಿದೆ ಮಕ್ಕಳು ನಮ್ಮ ಸಮ್ಮುಖದಲ್ಲಿದ್ದಾರೆ. ಇಲ್ಲಿ ನೀವೀಗ ತಿಳ್ಕೊಂಡಿರಿ, ತಂದೆ ನಮಗೆ ಶಿಕ್ಷಣ ಕೊಡ್ತಿದ್ದಾರೆ ಹಾಗೂ ಬೇರೆಯವರಿಗೂ ಮತ್ತೆ ನಾವು ಕೊಡಬೇಕು. ಮೊದಲು ತಂದೆಯ ಪರಿಚಯ ಕೊಡಬೇಕು, ಏಕೆಂದರೆ ಎಲ್ಲರೂ ತಂದೆಯ ಶಿಕ್ಷಣವನ್ನು ಮರೆತಿದ್ದಾರೆ. ಈಗೇನು ತಂದೆ ಓದಿಸ್ತಿದ್ದಾರೆ, ಈ ಶಿಕ್ಷಣ 5000 ವರ್ಷಗಳ ನಂತರ ಸಿಗೋದು. ಈ ಜ್ಞಾನ ಬೇರೆ ಯಾರ ಬಳಿಯೂ ಇಲ್ಲ. ಮುಖ್ಯ ಇರೋದು ತಂದೆಯ ಪರಿಚಯವಾಗಿದೆ. ನಂತರ ತಿಳಿಸಬೇಕು, ನಾವೆಲ್ಲ ಆತ್ಮ ಸೋದರ. ಪೂರ್ಣ ಜಗತ್ತು ಇಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಅವರೆಲ್ಲ ಪರಸ್ಪರ ಸೋದರ ಆಗಿದ್ದಾರೆ. ಎಲ್ಲರೂ ತಮಗೆ ಅವರವರದೇ ಆದಂಥ ಪಾತ್ರ ಸಿಕ್ಕಿದೆ. ಈ ಶರೀರ ಮೂಲಕ ಅವರ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಈಗ ತಂದೆ ಬಂದರೆ ಹೊಸ ಜಗತ್ತಲ್ಲಿ ಕರ್ಕೊಂಡು ಹೋಗೋದಕ್ಕೆ, ಅದಕ್ಕೆ ಸ್ವರ್ಗ ಎಂದು ಹೇಳೋದು. ಆದರೆ ನಾವೆಲ್ಲ ಆತ್ಮ ಸೋದರರು ಈಗ ಪತಿತ ಆಗಿದ್ದೀರಿ. ಒಬ್ಬರೂ ಇಲ್ಲಿ ಪಾವನ ಇಲ್ಲ. ಎಲ್ಲ ಪತಿತರನ್ನು ಪಾವನ ಮಾಡೋರು ಒಬ್ಬ ತಂದೆ ಆಗಿದ್ದಾರೆ. ಇಲ್ಲಿರೋದೇ ಪತಿತ, ವಿಕಾರಿ, ಭ್ರಷ್ಟಾಚಾರಿ ರಾವಣ ಜಗತ್ತು. ರಾವಣ ಅರ್ಥನೇ ಆಗಿದೆ ಪಂಚವಿಕಾರಗಳು ಸ್ತ್ರೀಯಲ್ಲಿ, ಪಂಚವಿಕಾರಗಳು ಪುರುಷನಲ್ಲಿ. ಬಾಬಾ ಬಹಳ ಸರಳ ರೀತಿ ತಿಳಿಸ್ತಾ ಇದ್ದಾರೆ. ನೀವು ಈ ಥರ ತಿಳಿಸ್ಬೋದು. ಅದಕ್ಕೆ ಮೊದಲು ತಿಳಿಸಿ, ನಾವೆಲ್ಲ ಆತ್ಮಗಳಿಗೆ ಅವರು ತಂದೆ, ನಾವೆಲ್ಲ ಸೋದರರು. ಕೇಳಿ, ಇದು ಸರಿ ಇದೆನಾ? ಬರೀರಿ, ನಾವೆಲ್ಲ ಸೋದರ ಆಗಿದ್ದೇವೆ. ನಮ್ಮೆಲ್ಲರಿಗೂ ತಂದೆ ಒಬ್ಬರೇ. ನಾವೆಲ್ಲ ಸೋಲ್ಸ್, ಆತ್ಮಗಳು. ಪರಮಾತ್ಮ ಸುಪ್ರೀಂ ಸೋಲ್, ಪರಮಾತ್ಮ ಫಾದರ್, ತಂದೆ ಎಂದು ಕರೆಯೋದು. ಇದು ಬಹಳ ಪಕ್ಕ ಬುದ್ಧಿಯಲ್ಲಿ ಕೂಡಿಸ್ಕೊಳ್ಳಿ. ಸರ್ವ್ಯಾಪಿ ಇತ್ಯಾದಿ ಮೊದಲು ಈ ಅಜ್ಞಾನ, ಪರಮಾತ್ಮ ಸರ್ವ್ಯಾಪಿ ಅನ್ನೋದು ಹೋಗಬೇಕು ತಲೆಯಿಂದ. ಅಲ್ಫ್ ಅರ್ಥಾತ್ ಬಿಂದು. ಮೊದಲು ಪರಮಾತ್ಮ ಶಿಕ್ಷಣ ಕೊಡೋದು, ಬಿಂದುವಿನ ಮಹತ್ವ ಹೇಳಿ. ಇದು ಉತ್ತಮ ರೀತಿ ಬರೆಯಿರಿ. ಮೊದಲು ಸರ್ವ್ಯಾಪಿ ಅಂತ ಹೇಳ್ತಿದ್ರೆ, ಈಗ ಹೇಳ್ತೇನೆ ಸರ್ವ್ಯಾಪಿ ಅಲ್ಲ ಅಂತ ಶಿವಬಾಬಾ ಹೇಳ್ತಿದ್ದಾರೆ. ನೀವೆಲ್ಲ ಆತ್ಮ ಸೋದರರು. ಎಲ್ಲ ಆತ್ಮಗಳು ಹೇಳೋದು ಪರಂಪಿತ, ಗಾಡ್ ಫಾದರ್. ಮೊದಲಂತೂ ಇದು ನಿಶ್ಚಯ ಇರಬೇಕು, ನಾನು ಆತ್ಮ.
ಪರಮಾತ್ಮ ಅಲ್ಲ. ಅಥವಾ ನಮ್ಮಲ್ಲಿ ಪರಮಾತ್ಮ ವ್ಯಾಪಕನೂ ಇಲ್ಲ. ಎಲ್ಲರಲ್ಲಿರೋದು ಆತ್ಮ. ಆತ್ಮ ಶರೀರ ಆಧಾರದಿಂದ ಪಾತ್ರ ಮಾಡೋದು. ಇದು ಪಕ್ಕಾ ಮಾಡ್ಕೊಳ್ಳಿ, ಒಳ್ಳೆಯದು. ತಂದೆ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳ್ತಾ ಇದ್ದಾರೆ. ಬೇರೆ ಯಾರಲ್ಲೂ ಇದು ಇಲ್ಲ, ಯಾರಿಗೂ ಗೊತ್ತಿಲ್ಲ. ಈ ಸೃಷ್ಟಿ ಚಕ್ರ ಎಷ್ಟು ಸಮಯದ್ದು ಆಗಿದೆ, ಅವಧಿ ಎಷ್ಟು. ತಂದೆ ಟೀಚರ್ ರೂಪದಲ್ಲಿ ಕುತ್ಕೊಂಡು ಹೇಳ್ಕೊಡ್ತಿದ್ದಾರೆ. ಲಕ್ಷಾಂತರ ವರ್ಷದ ಮಾತಿಲ್ಲ. ಈ ಸೃಷ್ಟಿ ಚಕ್ರ ಅನಾದಿ, ಯಥಾರ್ಥ, ಮಾಡಲ್ಪಟ್ಟಿರೋದು, ಅಕ್ಯುರೇಟ್. ಇದು ತಿಳ್ಕೊಳ್ಬೇಕು. ಸತ್ಯ ತ್ರೇತ ಕಳೆದೋಯ್ತು, ನೋಟ್ ಮಾಡಿ. ಇದಕ್ಕೆ ಹೇಳೋದು ಸ್ವರ್ಗ. ತ್ರೇತಾಯುಗ ಸತ್ಯುಗ ಸ್ವರ್ಗ, ತ್ರೇತ ಸೆಮಿ ಸ್ವರ್ಗ. ಇಲ್ಲಿ ದೇವಿ ದೇವತೆಗಳ ರಾಜ್ಯ ನಡೆಯೋದು. 16 ಕಲ ಸತ್ಯುಗ, 14 ತ್ರೇತ. ನಿಧಾನ ಕಲೆಗಳು ಕಡಿಮೆ ಆಗುವವು. ಜಗತ್ತು ಹಳೆಯದು ಅವಶ್ಯ ಆಗ್ತದೆ. ಸತ್ಯುಗ ಪ್ರಭಾವ ಅಪಾರ ಇದೆ. ನಾಮನೇ ಸ್ವರ್ಗ, ಹೆವೆನ್, ಹೊಸ ಜಗತ್ತು. ಇದರ ಮಹಿಮೆ ಮಾಡಿ. ಹೊಸ ಜಗತ್ತಲ್ಲಿರೋದು ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ. ಮೊದಲು ತಂದೆಯ ಪರಿಚಯ, ನಂತರ ಸೃಷ್ಟಿ ಚಕ್ರ ಪರಿಚಯ ಕೊಡ್ಲಾಗೋದು. ಚಿತ್ರ ನಿಮ್ಮ ಬಳಿ ಇದೆ, ನಿಶ್ಚಯ ಮಾಡಿಸಲಾಗ್ತದೆ. ಈ ಸೃಷ್ಟಿ ಚಕ್ರವು ಪ್ರತಿ 5,000 ವರ್ಷಗಳಿಗೊಮ್ಮೆ ಪುನರಾವರ್ತನೆ ಆಗ್ತದೆ. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣ ರಾಜ್ಯ ಇತ್ತು. ತ್ರೇತಾದಲ್ಲಿ ರಾಮ ಸೀತೆಯರ್ದು. ಇದು ಅರ್ಧ ಕಲ್ಪ, 2 ಯುಗ. ಅರ್ಧ ಕಲ್ಪ ಅಂತಾರೆ. 2 ಯುಗ ಕಳೆದೋಯ್ತು. ನೆಕ್ಸ್ಟ್ ಬರೋದು ದ್ವಾಪರ ಕಲಿಯುಗ. ದ್ವಾಪರದಲ್ಲಿ ರಾವಣ ರಾಜ್ಯ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗ್ತಾರೆ. ವಿಕಾರದ ಸಿಸ್ಟಮ್ ಪ್ರಾರಂಭ ಆಗ್ಬಿಡ್ತದೆ. ಸತ್ಯುಗ ತ್ರೇತಾದಲ್ಲಿ ಎಲ್ಲರೂ ನಿರ್ವಿಕಾರಿಯಾಗಿರ್ತಾರೆ. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ. ಚಿತ್ರ ತೋರಿಸಿದ್ದಾರೆ. ಅದನ್ನ ನೀವು ಬಾಯಿ ಮಾತಲ್ಲಿ ಓರಲ್ಲಿನೋ ತಿಳಿಸಬಹುದು. ತಂದೆ ನಮ್ಗೆ ಟೀಚರ್ ಆಗಿ ಇಲ್ಲಿ ಓದಿಸ್ತಿದ್ದಾರೆ. ತಂದೆ ತನ್ನ ಪರಿಚಯ ಸ್ವಯಂ ಬಂದು ಕೊಡ್ತಾರೆ. ಸ್ವಯಂ ಹೇಳ್ತಾರೆ, ನಾನು ಬರೋದು ಪತಿತರನ್ನು ಪಾವನ ಮಾಡಲಿಕ್ಕೆ. ನನಗೆ ಶರೀರ ಆಧಾರ ಅವಶ್ಯ ಬೇಕಾಗ್ತದೆ. ಇಲ್ಲಾಂದ್ರೆ ನಾನು ಈ ಶಬ್ದ ಪ್ರಪಂಚದಲ್ಲಿ ಮಾತಾಡೋದು ಹೇಗೆ? ನಾನು ಚೈತನ್ಯನು, ಸತ್ಯ ಮತ್ತು ಅಮರ ಆಗಿದ್ದೇನೆ. ಆತ್ಮ ಸತೋ ರಜೋ ತಮೋ ಅವಸ್ಥೆಯಲ್ಲಿ ಬರ್ತದೆ. ಆತ್ಮ ಪಾವನ ಮತ್ತು ಪತೀತ ಆಗ್ತದೆ. ಅದಕ್ಕೆ ಪತೀತಾತ್ಮ, ಪಾವನಾತ್ಮ. ಆತ್ಮದಲ್ಲೇ ಎಲ್ಲ ಸಂಸ್ಕಾರ ಇರೋದು. ಕಳೆದೋದ ಕರ್ಮ ಅಥವಾ ವಿಕರ್ಮದ ಸಂಸ್ಕಾರ ಆತ್ಮ ಮುಂದೆ ತಕೊಂಡೋಗ್ತದೆ. ಸತ್ಯುಗದಲ್ಲಿ ವಿಕರ್ಮಗಳಾಗುವುದು ಇರಲ್ಲ. ಕರ್ಮ ಮಾಡ್ತಾರೆ, ಪಾತ್ರ ನಿರ್ವಹಿಸ್ತಾರೆ. ಆದ್ರೆ ಅಲ್ಲಿ ಕರ್ಮ ಅಕರ್ಮ ಆಗಿರ್ತದೆ. ಗೀತೆಯಲ್ಲೂ ಅಕ್ಷರ ಇದೆ. ಈಗ ನೀವು ಪ್ರಾಕ್ಟಿಕಲ್ ತಿಳ್ಕೊಳ್ಬೋದು, ಗೊತ್ತಾಗಿದೆ. ಬಾಬಾ ಬಂದಿದ್ದಾರೆ ಹಳೆಯ ಜಗತ್ತು ಬದಲಾವಣೆ ಮಾಡಿ ಹೊಸ ಜಗತ್ತು ಮಾಡಲಿಕ್ಕೆ. ಇಲ್ಲಿ ಕರ್ಮ ಅಕರ್ಮ ಆಗಿರ್ತದೆ ಸತ್ಯುಗದಲ್ಲಿ. ಅದಕ್ಕೆ ಹಾಗೂ ಎಲ್ಲಿ ಎಲ್ಲರೂ ಕರ್ಮ, ಇಲ್ಲಿ ಅಂತೂ ಎಲ್ಲರದು ವಿಕರ್ಮ ಆಗಿದೆ. ಇದಕ್ಕೆ ಕಲಿಯುಗ ಅಂತಾರೆ. ಈಗ ನೀವು ಸಂಗಮ್ ಯುಗದಲ್ಲಿದ್ದೀರಿ. ಬಾಬಾ ಎರಡೂ ಕಡೆದು, ಸತ್ಯುಗ ಕಲಿಯುಗ ಎರಡೂ ಕಡೆದು ಮಾತು ಹೇಳ್ತಾ ಇದ್ದಾರೆ. ಸತ್ಯ ತ್ರೇತ ಪವಿತ್ರ ಜಗತ್ತು, ಅಲ್ಲಿ ಯಾವುದೇ ಪಾಪ ಇರಲ್ಲ. ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗ್ತದೆ ಆಗ ಪಾಪಗಳಾಗ್ತದೆ. ವಿಕಾರದ ನಾಮನೇ ಇರಲ್ಲ. ಚಿತ್ರ ಎದುರಲ್ಲಿದೆ, ರಾಮರಾಜ್ಯ ಮತ್ತು ರಾವಣ ರಾಜ್ಯ. ತಂದೆ ಹೇಳ್ತಾರೆ ಇದು ಶಿಕ್ಷಣ ಆಗಿದೆ. ತಂದೆ ವಿನಃ ಬೇರೆ ಯಾರಿಗೂ ಇದು ಗೊತ್ತಿಲ್ಲ. ಈ ಶಿಕ್ಷಣ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ತಂದೆಯ ನೆನಪು ಬರ್ತದೆ. ಸೃಷ್ಟಿ ಚಕ್ರ ಬುದ್ಧಿಯಲ್ಲಿ ಬರ್ತದೆ. ಸೆಕೆಂಡಲ್ಲಿ ಎಲ್ಲ ನೆನಪು ಬರ್ತದೆ. ವರ್ಣನೆ ಮಾಡೋದಕ್ಕೆ ಸಮಯ ತೆಗೆದುಕೊಳ್ತದೆ. ಇಲ್ಲಿ 3 ಬುನಾದಿಗಳಿದೆ. ವೃಕ್ಷ ಈ ತರ ಮಾಡಲ್ಪಟ್ಟಿದೆ. 3 ಧರ್ಮದ ಸ್ಥಾಪನೆ, ಬುನಾದಿ, ಬೀಜ ಮತ್ತು ವೃಕ್ಷ. ಸೃಷ್ಟಿಯನ್ನ ವೃಕ್ಷಕ್ಕೆ ಹೋಲಿಕೆ ಮಾಡಲಾಗಿದೆ. ಬೀಜ ಚೈತನ್ಯ ರಚಯಿತ ಪರಮಾತ್ಮ ಮತ್ತು ವೃಕ್ಷ. ಸೆಕೆಂಡ್ ಅಲ್ಲಿ ಇದು ನೆನಪು ಬರಬೇಕು. ವೃಕ್ಷ ಅಂದ್ರೆ ಸೃಷ್ಟಿ ಚಕ್ರ. ಈ ಬೀಜ ಇಂಥ ವೃಕ್ಷದ್ದು, ಇದರಿಂದ ಈ ತರ ಫಲ ಬರ್ತದೆ ಅಂತ ಜಡ ಬೀಜದ್ದು. ಇಲ್ಲಿ ಸೃಷ್ಟಿ ರೂಪಿ ಮಾನವ ಸೃಷ್ಟಿ ವಿಶಾಲ ವೃಕ್ಷ ಹೇಗೆ ಇದೆ, ಇದರ ರಹಸ್ಯ ನೀವು
ತಿಳಿಸ್ತೀರಿ. ಮಕ್ಕಳಿಗೆ ಪೂರ್ಣ ಜ್ಞಾನ ಈಗ ಸಿಕ್ಕಿದೆ. ಅರ್ಧ ಕಲ್ಪ ದೇವತಾಯಿ ರಾಜ್ಯ ಹೇಗೆ ನಡೀತದೆ, ನಂತರ ರಾವಣ ರಾಜ್ಯ ಆಗ್ತದೆ, ಮತ್ತೆ ಸತ್ಯ ತ್ರೇತಾ ನಿವಾಸಿ ಆಗ್ತೀರಿ, ಅದರ ನಂತರ ದ್ವಾಪರ ನಿವಾಸಿ ಆಗ್ತೀರಿ. ಈ ಸೃಷ್ಟಿ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತದೆ. ಅರ್ಧ ಕಲ್ಪ ನಂತರ ರಾವಣ ರಾಜ್ಯ ಬರ್ತದೆ, ವಿಕಾರಿಗಳಾಗ್ಬಿಡ್ತೀರಿ. ತಂದೆಯಿಂದ ಯಾವ ಆಸ್ತಿ ಸಿಗ್ತದೆ ಅದು ಸತ್ಯ ತ್ರೇತ ಅರ್ಧ ಕಲ್ಪ ನಡೀತದೆ. ಜ್ಞಾನ ಹೇಳಿ ಆಸ್ತಿ ಕೊಡ್ತಾರೆ ಶಿವಬಾಬಾ, ಪ್ರಾಲಬ್ಧಿ ಭೋಗಿಸ್ತೀರಿ, ಅರ್ಥಾತ್ ಸತ್ಯ ತ್ರೇತಾದಲ್ಲಿ ಸುಖ ಪಡಿತೀರಿ. ಅದಕ್ಕೆ ಸುಖಧಾಮ್ ಸತ್ಯುಗ ಎಂದು ಕರೆಯೋದು. ಅಲ್ಲಿ ದುಃಖದ ಕುರುಹು ಚಿಹ್ನೆ ಇರಲ್ಲ. ಎಷ್ಟು ಸಿಂಪಲ್ ನಾಲೆಜ್ ಬಾಬಾ ಹೇಳ್ಕೊಡ್ತಿದ್ದಾರೆ. ಒಂದು ಜ್ಞಾನ ಹೇಳ್ಕೊಡ್ತಾರೆ, ಮತ್ತೆ ಅನೇಕರಿಗೆ ನೀವು ಹೇಳ್ಕೊಡ್ತೀರಿ, ತಿಳ್ಕೊಂಡು ತಿಳಿಸೋದು. ಈ ಥರ ಅಟೆನ್ಷನ್ ಕೊಡಬೇಕು. ಅರ್ಥ ಆಗ್ತಾ ಹಾ ಹಾ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ ಬಾಬಾ. ಹಾ ಹಾ ಅಂತ ಹೂಗುಟ್ಟೋದು, ಅರ್ಥ ಆಗ್ತಿದೆ ಅಂತ ರೆಸ್ಪಾಂಡ್ ಮಾಡೋದು. ಹೇಳಿ ನೋಟ್ ಮಾಡ್ಕೊಳ್ತೀರಾ. ಯಾವುದೇ ಸಂಶಯ ಇತ್ತು ಅಂದರೆ ಪ್ರಶ್ನೆ ಮಾಡಿ. ಯಾವುದೇ ಮಾತು ಗೊತ್ತಾಗಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೇನೆ ಅಂತ. ನೀವಿಲ್ಲಿ ತಿಳ್ಕೊಂಡು ಇದ್ದಿಲ್ಲ, ಮೊದಲಿ ಜ್ಞಾನ ಕೇಳ್ತೀರಿ, ಮತ್ತೆ ಏನೋ ಬಾಬಾ ಬಂದು ಹೇಳ್ತಾ ಇದ್ದಾನೆ, ಗೊತ್ತಾಗಿಲ್ಲ ಪ್ರಶ್ನಿಸಬಹುದು. ಬಾಬಾ ಅಂತೂ ಬೇಹದ್ ಸೃಷ್ಟಿ ರೂಪಿ ವಿಶಾಲ ವೃಕ್ಷದ ರಹಸ್ಯ ಹೇಳ್ತಾ ಇದ್ದಾರೆ. ಈ ಜ್ಞಾನ ಈಗ ಅರ್ಥ ಮಾಡ್ಕೊಂಡಿರಿ. ತಂದೆ ಹೇಳ್ತಾರೆ 84 ಜನ್ಮಗಳ ಚಕ್ರದಲ್ಲಿ ಹೇಗೆ ಬರ್ತಾ ಹೋಗ್ತೀರಿ. ಉತ್ತಮ ರೀತಿ ನೋಟ್ ಮಾಡಿ, ಅಟೆನ್ಷನ್ ಕೊಡಿ, ಇದರ ಮೇಲೆ ವಿಚಾರ ಮಾಡಿ. ಹೇಗೆ ಟೀಚರ್ ನಿಬಂಧನ ಪ್ರಬಂಧ ಕೊಡ್ತಾರೆ, ಮತ್ತೆ ಮನೆಯಲ್ಲಿ ಹೋಗಿ ರಿವೈಸ್ ಮಾಡಿ ಬರ್ತಾರೆ. ನೀವೀ ಜ್ಞಾನ ನಿಮ್ಗಿಲ್ಲಿ ಸಿಗ್ತಾ ಇದೆ ನೋಡಿ, ಇದರಿಂದ ಏನಾಗ್ತದೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಒಂದೊಂದು ಮಾತು ಉತ್ತಮ ರೀತಿ ತಿಳಿಸಿ. ಮನುಷ್ಯರು ಕ್ವಶನ್ಸ್ ಕೇಳ್ತಿರ್ತಾರೆ. ತಂದೆ ಟೀಚರ್ ಕರ್ತವ್ಯ ತಿಳಿಸೋದು, ಗುರುವಿನ ಕರ್ತವ್ಯನೂ ಜ್ಞಾನ ತಿಳಿಸೋದು, ಅರ್ಥ ಮಾಡಿಸೋದು. ಅವರನ್ನ ಕರೆದಿರೋದೇ ಭಗವಂತನನ್ನ ಬಂದು ಪತಿತರಿಂದ ಪಾವನ ಮಾಡು ಎಂದು. ಆತ್ಮ ಪಾವನ ಆಗ್ತದಂದ್ರೆ ಶರೀರವು ಪಾವನವಾದದ್ದು ಸಿಗ್ತದೆ. ಎಂತಹ ಒಂದು ಬಂಗಾರ ಎಂತಹದ್ದಿರ್ತದೆ, ಆಭರಣನೂ ಅಂತ ಕ್ವಾಲಿಟಿ ತಯಾರಾಗ್ತದೆ. 24 ಕ್ಯಾರೆಟ್ ಬಂಗಾರ ತೆಗೆದುಕೊಂಡ್ರೆ ಅದರಲ್ಲಿ ಯಾವುದೇ ಕಲಬರಿಕೆ ಇರಲ್ಲ. ಆಭರಣ ಅದೇ ತರ ಸತೋ ಪ್ರಧಾನ ಆಗಿರ್ತದೆ. ಅಲ್ಲಿ ಕಲಬರಕೆ ಹಾಕೋದ್ರಿಂದ ತಮೋ ಪ್ರಧಾನ ಆಗ್ತದೆ. ಆತ್ಮನು ಹಾಗೆ ಬಂಗಾರದ ರೀತಿಯಲ್ಲಿ ಮೊದಲು ಭಾರತ 24 ಕ್ಯಾರೆಟ್ ರೀತಿ ಚೊಕ್ಕ ಚಿನ್ನ ಬಂಗಾರ ಪಕ್ಷಿ ಇತ್ತು. ಅರ್ಥಾತ್ ಸತೋ ಪ್ರಧಾನ ಹೊಸ ಜಗತ್ತು, ನಂತರ ತಮೋ ಪ್ರಧಾನ ಆಗಿದೆ. ತಂದೆ ಹೇಳ್ತಾ ಇದ್ದಾರೆ, ಬೇರೆ ಯಾವುದೇ ಮನುಷ್ಯ ಗುರುಜನಗಳು ಇದನ್ನ ತಿಳ್ಕೊಂಡಿಲ್ಲ. ಕರೀತಾರೆ ಬಂದು ನಮ್ಮನ್ನು ಪಾವನ ಮಾಡು ಅಂತ. ಗುರುವಿನ ಕೆಲಸನೇ ಆಗಿದೆ ಪಾವನ ಮಾಡೋದು. ವಾನಪ್ರಸ್ಥ ಅವಸ್ಥೆಯಲ್ಲಿ ಮನುಷ್ಯರು ಗುರುಗಳನ್ನ ಮಾಡ್ತಾರೆ. ವಾಣಿ ಶಬ್ದದಿಂದ ಅತೀತ ಸ್ಥಾನ, ನಿರಾಕಾರಿ ಜಗತ್ತು, ಇನ್ಕಾರ್ಪೊರಿಯಲ್ ವರ್ಲ್ಡ್, ಅಲ್ಲಿ ಆತ್ಮಗಳು ನಿವಾಸ ಮಾಡೋದು. ಇದು ಕಾರ್ಪೊರಿಯಲ್, ಇದು ಸಾಕಾರ ಸೃಷ್ಟಿ. ಎರಡರದ್ದು ಹೋಲಿಕೆ ಇದೆ. ಅಲ್ಲಿ ಶರೀರ ಇರಲ್ಲ, ನಿರಾಕಾರಿ ಜಗತ್ತು, ಕರ್ಮ ಇರಲ್ಲ. ತಂದೆ ಅಂತೂ ಪೂರ್ಣ ಜ್ಞಾನ ಇಲ್ಲಿ ಕೊಡ್ತಿದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರ ಅವರಿಗೆ ನಾಲೆಜ್ಫುಲ್, ಜ್ಞಾನಪೂರ್ಣನೆಂದು ಹೇಳೋದು. ಚೈತನ್ಯ ಸಚ್ಚಿತ್ ಆನಂದ ಸ್ವರೂಪ ಆಗಿರೋ ಕಾರಣ ಅವ್ರಿಗೆ ನಾಲೆಜ್ಫುಲ್ ಅಂತಾರೆ. ಕರೆದಿರೋದೇ ಪತೀತ ಪಾವನ ಜ್ಞಾನಪೂರ್ಣ ಶಿವಬಾಬಾ. ಅವರ ನಾಮ ಸದಾ ಶಿವನೇ ಎಂದು ಆಗಿರೋದು. ಬಾಕಿ ಆತ್ಮಗಳೆಲ್ಲ ಬರ್ತಾರೆ ಅವರ ಪಾತ್ರ ನಿರ್ವಹಿಸೋದಕ್ಕೆ. ಬಾಬಾ ಹೇಳ್ತಾರೆ ತಂದೆಯಲ್ಲೇ ಪೂರ್ಣ ಜ್ಞಾನ ಇದೆ. ಪತೀತ ಪಾವನ ಅಂತ ಕರೀತಾರೆ ಜ್ಞಾನಪೂರ್ಣ ಶಿವಬಾಬಾ. ಭಿನ್ನ ಭಿನ್ನ ನಾಮ ಧಾರಣೆಗಳು ಮಾಡ್ಕೊಂತಾರೆ. ಆತ್ಮಗಳು ಜನನ ಮರಣದಲ್ಲಿ ಪಾತ್ರ ಮಾಡ್ತಾ ಬರ್ತಾರೆ. ಭಿನ್ನ ನಾಮ ರೂಪ ಧಾರಣೆ ಮಾಡ್ಕೊಳ್ತಾರೆ. ತಂದೆಯನ್ನ ಕರೀತಾರೆ, ಆದ್ರೆ ಅವರ ಪರಿಚಯ ಏನೋ ಗೊತ್ತಿಲ್ಲ. ಅವಶ್ಯ ಭಾಗ್ಯಶಾಲಿ ರಥ ಆಗಿರಬೇಕು. ಇವರಲ್ಲಿ ತಂದೆ ಪ್ರವೇಶ ಮಾಡಿ
ಪಾವನ ಜಗತ್ತನ್ನ ತೆಗೆದುಕೊಂಡು ಬರ್ತಾರೆ, ಅಂದ್ರೆ ಸ್ಥಾಪನೆ ಮಾಡ್ತಾರೆ ಮಕ್ಕಳಿಗೋಸ್ಕರ. ತಂದೆ ಹೇಳ್ತಾರೆ, ಮಧುರ ಮಧುರ ಮಕ್ಕಳೇ, ನಾನು ಈ ತನುವಲ್ಲಿ, ಬ್ರಹ್ಮನ ತನುವಲ್ಲಿ ಬರ್ತೇನೆ. ಇವರು ಬಹಳ ಜನ್ಮಗಳ ಅಂತ್ಯ ಜನ್ಮದಲ್ಲಿ ಇವರು ಪೂರ್ಣ 84 ಜನ್ಮಗಳು ಪಡೀತಾರೆ. ಭಾಗ್ಯಶಾಲಿ ರಥದಲ್ಲೇ ಬರ್ಬೇಕಾಗ್ತದೆ. ಭಾಗೀರಥ ಮೊದಲನೇ ನಂಬರಲ್ಲಿರೋದು ಶ್ರೀಕೃಷ್ಣ. ಹೊಸ ಜಗತ್ತಿನ ಮಾಲೀಕ ಅವರು. ಕೆಳಗೆ ಮತ್ತೆ ಪುನರ್ಜನ್ಮಗಳಲ್ಲಿ ಇಳಿತಾ ಬರ್ತಾರೆ. ಗೋಲ್ಡನ್ ಇಂದ ಸಿಲ್ವರ್, ಕಾಪರ್, ಐರನ್, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ ಯುಗದಲ್ಲಿ ಬಂದು ಬೀಳ್ತಾರೆ. ಪುನಃ ನೀವು ಐರನ್, ಕಬ್ಬಿಣದಿಂದ ಗೋಲ್ಡನ್ ಆಗ್ತಿದ್ದೀರಿ, ಅಂದ್ರೆ ಸ್ವರ್ಗಕ್ಕೆ ಲಾಯಕ್. ತಂದೆ ಹೇಳ್ತಾರೆ, ಕೇವಲ ನನ್ನನ್ನು, ತಂದೆಯನ್ನು ನೆನಪು ಮಾಡಿ. ಇವರಲ್ಲಿ ಬ್ರಹ್ಮನಲ್ಲಿ ಪ್ರವೇಶ ಮಾಡಿದ್ದೇನೆ. ಈ ಆತ್ಮದಲ್ಲಿ ಸ್ವಲ್ಪನೂ ಮೊದಲು ಜ್ಞಾನ ಇದು ಇದ್ದಿಲ್ಲ, ಇವರಲ್ಲಿ ಪ್ರವೇಶ ಮಾಡ್ತೇನೆ. ಅದಕ್ಕೆ ಭಾಗ್ಯಶಾಲಿ ರಥ ಅಂತ ಕರೆಯೋದು. ಇಲ್ಲಾಂದ್ರೆ ಅತ್ಯಂತ ಶ್ರೇಷ್ಠ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ, ಇವರಲ್ಲಿ ಪ್ರವೇಶ ಮಾಡಬೇಕಾಗ್ತದೆ. ಆದ್ರೆ ಇದರಲ್ಲಿ ಪರಮಾತ್ಮ ಪ್ರವೇಶ ಮಾಡಲ್ಲ, ಅದಕ್ಕೆ ಭಾಗ್ಯಶಾಲಿ ರಥ ಅಂತ ಕರೆಯಲ್ಲ. ರಥದಲ್ಲಿ ಬಂದು ಪತಿತರನ್ನು ಪಾವನ ಮಾಡಬೇಕಾಗ್ತದೆ. ಅದಕ್ಕೆ ಯಾವ ಶರೀರ ಬಳಸ್ಕೊಂಡರೆ ಆ ಶರೀರ ಭಾಗ್ಯಶಾಲಿ ಭಾಗೀರಥ. ಕಲಿಯುಗ ತಮೋಪ್ರಧಾನ ಅಂತೂ ಅವಶ್ಯ ಆಗ್ಬೇಕು. ಶಿವಬಾಬಾ ಸ್ವಯಂ ಹೇಳ್ತಾರೆ, ನಾನು ಈ ಬ್ರಹ್ಮನ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರಲ್ಲಿ ಬರ್ತೇನೆ. ಗೀತೆಯಲ್ಲೂ ಅಕ್ಷರ ಅಕ್ಯುರೇಟ್ ಯಥಾರ್ಥ ಇದೆ. ಗೀತೆ ಸರ್ವ ಶಾಸ್ತ್ರಮಯಿ ಶಿರೋಮಣಿ ಎಂದು ಕರೀತಾರೆ. ಸಂಗಮ ಯುಗದಲ್ಲೇ ತಂದೆ ಬಂದು ಬ್ರಾಹ್ಮಣ ಕುಲ ಮತ್ತು ದೇವತಾ ಕುಲ ಸ್ಥಾಪನೆ ಮಾಡ್ತಾರೆ. ಬಹಳ ಜನ್ಮಗಳ ಅಂತ್ಯದಲ್ಲಿ, ಅರ್ಥಾತ್ ಸಂಗಮ ಯುಗದಲ್ಲಿ ತಂದೆ ಬರ್ತಾರೆ. ತಂದೆ ಹೇಳ್ತಾರೆ, ನಾನು ಬೀಜ ರೂಪನಾಗಿದ್ದೇನೆ. ಶ್ರೀಕೃಷ್ಣ ಅಂತೂ ಸತ್ಯುಗ ನಿವಾಸಿ. ಇನ್ನೊಂದು ಸ್ಥಾನದಲ್ಲಿ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯುಗ ಬಿಟ್ಟು. ಪುನರ್ಜನ್ಮದಲ್ಲಿ ನಾಮ ರೂಪ ದೇಶ ಕಾಲ ಎಲ್ಲನೂ ಆತ್ಮದ್ದು ಬದಲಾಗ್ತಾ ಬರ್ತದೆ, ಲಕ್ಷಣಗಳು ಬದಲಾಗ್ತವೆ. ಮೊದಲನೇ ಸಣ್ಣ ಮಗು ಎಷ್ಟು ಸುಂದರ ಇರ್ತಾರೆ, ನಂತರ ದೊಡ್ಡವರಾಗ್ತಾರೆ. ಮತ್ತೆ ಶರೀರ ಬಾಲಾವಸ್ಥೆಯಿಂದ ದೊಡ್ಡವರಾದ್ರೆ ಶರೀರನ ಬೆಳೀತಾ ಹೋಗ್ತದೆ. ಈ ಸೃಷ್ಟಿ ಆಟ ನಾಟಕ ಮಾಡಲ್ಪಟ್ಟಿರೋದು ಖಚಿತವಾದದ್ದು. ಅದಕ್ಕೆ ಇಲ್ಲಿ ಶರೀರ ಸೃಷ್ಟಿ ಚಕ್ರ ಇದು ಉರುಳ್ತಾ ಮುಂದೆ ಹೋಗ್ತದೆ. ಕೃಷ್ಣ ಇನ್ನೊಂದು ಜನ್ಮದಲ್ಲಿ ಕೃಷ್ಣ ರೂಪದಲ್ಲಿ ನೋಡ್ಲಿಕ್ಕಾಗಲ್ಲ. ಮತ್ತೊಂದು ಶರೀರ ನಾಮ ಇತ್ಯಾದಿ ಎಲ್ಲ ಬೇರೆ ಬೇರೆ ಇರ್ತದೆ. ಸಮಯ, ಲಕ್ಷಣ, ತಿಥಿ, ತಾರೀಖ್ ಎಲ್ಲನೂ ಬದಲಾಗ್ತದೆ. ಸೃಷ್ಟಿಯ ಇದು ಇತಿಹಾಸ, ಭೂಗೋಳ 5000 ವರ್ಷ ಹಿಂದಿನ ಹಾಗೆ ಆಸ್ ಇಟ್ ಈಸ್ ರಿಪೀಟ್ ಆಗ್ತದೆ. ಡ್ರಾಮಾ ರಿಪೀಟ್ ಆಗ್ತಾ ಇರ್ತದೆ. ಸತೋ ರಜೋ ತಮೋ ಅವಸ್ಥೆಯಲ್ಲಿ ಸಮಯ ಬದಲಾಗ್ತಾ ಹೋಗ್ತದೆ. ಸೃಷ್ಟಿಯ ನಾಮ ಯುಗ ಎಲ್ಲ ಬದಲಾಗ್ತದೆ. ಈಗಾಗಿದೆ ಸಂಗಮ ಯುಗ. ನಾನು ಬಂದಿರೋದು ಸಂಗಮ ಯುಗದಲ್ಲಿ ಅಂತಾರೆ ಬಾಬಾ. ನಾನು ನಿಮ್ಗೆ ಪೂರ್ಣ ಜಗತ್ತಿನ ಇತಿಹಾಸ, ಭೂಗೋಳ, ಸತ್ಯ ತಿಳಿಸ್ಕೊಡ್ತೇನೆ. ಆದಿಯಿಂದ ಅಂತ್ಯದ ತನಕ ಬೇರೆ ಯಾರು ಇದು ತಿಳ್ಕೊಂಡಿಲ್ಲ. ಸತ್ಯುಗದ ಆಯು ಎಷ್ಟಿತ್ತು ಇದು ಗೊತ್ತಿಲ್ಲದೆ ಇರೋ ಕಾರಣ ಲಕ್ಷಾಂತರ ವರ್ಷ ಹೇಳಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನದ ಮಾತುಗಳಿವೆ. ನಿಮ್ಮೊಳಗೆ ಇದು ಪಕ್ಕ ನೆನಪಿರ್ಬೇಕು. ಶಿವ್ ಬಾಬಾ ತಂದೆ, ಟೀಚರ್, ಸದ್ಗುರು ಅವರೇ ನಮ್ಮನ್ನು ಸತೋ ಪ್ರದಾನ ಮಾಡೋದಕ್ಕೆ ಬಹಳ ಉತ್ತಮ ಯುಕ್ತಿ ಹೇಳ್ತಾ ಇದ್ದಾರೆ. ಗೀತೆಯಲ್ಲಿದೆ, ದೇಹ ಸಹಿತ ದೇಹದ ಸರ್ವ ಧರ್ಮಗಳನ್ನ ತೊರೆದು ಆತ್ಮ ಎಂದು ತಿಳಿಯಿರಿ. ವಾಪಸ್ಸು ತಮ್ಮ ಮನೆಗೆ ಹೋಗ್ಬೇಕು. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪರಿಶ್ರಮ ಪಡ್ತಾರೆ ಭಗವಂತನ ಬಳಿ ಹೋಗೋದಕ್ಕೆ. ಇಲ್ಲಿ ಮುಕ್ತಿಧಾಮ, ಕರ್ಮದಿಂದ ಮುಕ್ತ ಆಗುವುದು. ನಾವು ನಿರಾಕಾರಿ ಜಗತ್ತಲ್ಲಿ ಹೋಗಿ ಕುತ್ಕೊಳ್ತೇವೆ. ಪಾತ್ರಧಾರಿ ಮನೆಗೆ ಹೋದ್ರು ಅಂದ್ರೆ ಪಾತ್ರದಿಂದ ಮುಕ್ತ ಆದ್ರು. ಎಲ್ಲರೂ ಬಯಸ್ತಾರೆ ನಾವು ಮುಕ್ತಿಯಲ್ಲಿ ಹೋಗ್ಬೇಕು, ಆದ್ರೆ ಮೋಕ್ಷ ಯಾರಿಗೆ ಸಿಗಲ್ಲ. ಈ ನಾಟಕ ಸೃಷ್ಟಿದು ಅನಾದಿ ಅವಿನಾಶಿ, ಇದು ಪುನಃ ಪುನಃ ರಿಪೀಟ್ ಆಗ್ತದೆ. ಕೆಲವರು ಹೇಳ್ತಾರೆ ಪಾತ್ರ ಇದು ಹೋಗೋದು ಬರೋದು ನಮಗಿಷ್ಟ ಇಲ್ಲ, ಜನನ ಮರಣ.
ಮತ್ತೆ ಬರೋದು ಹೋಗೋದು. ಆದ್ರೆ ಇದರಲ್ಲಿ ಏನು ಮಾಡಕ್ಕಾಗಲ್ಲ. ಇದು ಫಿಕ್ಸ್, ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ. ಒಬ್ರು ಮೋಕ್ಷ ಪಡಿಲಿಕ್ಕಾಗಲ್ಲ. ಇದೆಲ್ಲ ಅನೇಕ ಪ್ರಕಾರ ಮನುಷ್ಯ ಮತಗಳು. ಒಂದು ಶ್ರೀಮತ ಶ್ರೇಷ್ಠ ಮಾಡುವಂಥದ್ದು. ಮನುಷ್ಯರು ಅವರಿಗೆ ಶ್ರೇಷ್ಠ ಅಂತ ಹೇಳಲ್ಲ, ದೇವತೆಗಳಿಗೆ ಶ್ರೇಷ್ಠ ಅನ್ನೋದು. ಆ ದೇವತೆಗಳೆದರಲ್ಲಿ ಹೋಗಿ ಎಲ್ಲರೂ ನಮನ ಮಾಡ್ತಾರೆ, ಏಕಂದ್ರೆ ಅವರು ಶ್ರೇಷ್ಠ ಆಗಿದ್ದಾರೆ. ಶ್ರೀಕೃಷ್ಣ ದೇವತಾ, ವೈಕುಂಠದ ರಾಜಕುಮಾರ. ಇಲ್ಲಿ ಅವರು ಹೇಗೆ ಬರ್ತಾರೆ? ಅವರು ಗೀತೆ ಜ್ಞಾನನೂ ಕೂಡ ಹೇಳಿಲ್ಲ. ಶಿವನ ಎದುರಲ್ಲಿ ಹೋಗಿ ಹೇಳ್ತಾರೆ, ನಮ್ಗೆ ಮುಕ್ತಿ ಕೊಡು. ಅಲ್ಲಿ ಎಂದು ಜೀವನ ಮುಕ್ತಿ, ಜೀವನ ಬಂಧನದಲ್ಲಿ ಶಿವನಂತೂ ಬರಲ್ಲ. ಅದಕ್ಕೆ ಅವರನ್ನ ಮುಕ್ತಿ ಕೊಡು ಎಂದು ಕರೀತಾರೆ. ಜೀವನ ಮುಕ್ತಿ ಅವರೇ ಕೊಡ್ಲಿಕ್ಕೆ ಸಾಧ್ಯ. ಒಳ್ಳೆದು, ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಧಾರಣೆಗೋಸ್ಕರ ಪ್ರತಿಯೊಂದು ಆತ್ಮ ರೂಪದಲ್ಲಿ, ಪ್ರತಿಯೊಬ್ಬರು ಆತ್ಮರೂಪದಲ್ಲಿ ಸೋದರರು. ಈ ಪಾಠ ಪಕ್ಕ ಮಾಡ್ಕೊಳ್ಳಿ ಮತ್ತು ಮಾಡಿಸಿ. ತಮ್ಮ ಸಂಸ್ಕಾರ ನೆನಪು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣ ಪಾವನ ಆಗಬೇಕು. ನಿಮ್ಮ ಒರಿಜಿನಲ್ ಸಂಸ್ಕಾರ ನೆನಪು ಮಾಡಿಕೊಂಡು ಸಂಪೂರ್ಣ ಪಾವನ ಆಗಬೇಕು. ಎರಡನೇದು, 24 ಕ್ಯಾರೆಟ್ ಚೊಕ್ಕ ಚಿನ್ನ ಸತೋ ಪ್ರಧಾನ ಆಗೋದಕ್ಕೆ ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿ ಬುದ್ಧಿಯಲ್ಲಿಟ್ಕೊಂಡು ಈಗ ಯಾವುದೇ ವಿಕರ್ಮವನ್ನು ಮಾಡಬಾರ್ದು. ವರದಾನ: ಮನೆದ ಗಾಬರಿಯಾಗುವಂತ ನೃತ್ಯ ತೊರೆದು ಸದಾ ಖುಷಿಯ ನೃತ್ಯ ಮಾಡುವಂತ ಮಾಸ್ಟರ್ ಜ್ಞಾನಪೂರ್ಣ ಆಗಿರಿ. ಯಾವ ಮಕ್ಕಳು ಮಾಸ್ಟರ್ ಜ್ಞಾನಪೂರ್ಣ ಇದ್ದಾರೆ ಅವರೆಂದೂ ಗಾಬರಿಯಾಗುವಂತ ನೃತ್ಯ ಮಾಡ್ಲಿಕ್ಕಾಗಲ್ಲ. ಸೆಕೆಂಡಲ್ಲಿ ಮೆಟ್ಲು ಕೆಳಗೆ, ಸೆಕೆಂಡಲ್ಲಿ ಮೇಲೆ. ಈಗ ಈ ಸಂಸ್ಕಾರ ಪರಿವರ್ತಿಸ್ಕೊಳ್ಳಿ. ಬಹಳ ಕಳೆದೋಗಿದೆ ಸಮಯ. ಕೇವಲ ಸಿಕ್ಕಿರುವಂತ ಶಕ್ತಿಯನ್ನ, ಜ್ಞಾನವನ್ನ, ಪರಿವಾರ ಸಹಯೋಗವನ್ನ ಉಪಯೋಗ ಮಾಡಿ. ತಂದೆಯ ಜೊತೆಯಲ್ಲೇ ಕೈ ಇಟ್ಟು ಜೊತೆಯಾಗಿ ನಡಿಬೇಕು. ಖುಷಿಯ ನೃತ್ಯ ಮಾಡ್ತಾ ಹೋಗಿ. ಗಾಬರಿಯ ನೃತ್ಯವನ್ನ ಮಾಡ್ಲಿಕ್ಕಾಗ ಸಾಧ್ಯ ಆಗಲ್ಲ. ಆದ್ರೆ ಯಾವಾಗ ಮಾಯ ಕೈ ಹಿಡ್ಕೊಂಡ್ಬಿಡ್ತೀರಿ ಆಗ ಗಾಬರಿಯ ಡ್ಯಾನ್ಸ್ ಮಾಡ್ತೀರಿ. ಸ್ಲೋಗನ್: ಯಾರ ಸಂಕಲ್ಪ ಮತ್ತು ಕರ್ಮ ಮಹಾನ್ ಇದೆ ಅವರೇ ಮಾಸ್ಟರ್ ಸರ್ವಶಕ್ತಿಮಾನ್. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ತಿಂಗಳಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡುವ ಡ್ರಿಲ್. ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿ ಕರ್ಮ, ಪ್ರತಿ ಸಂಕಲ್ಪ ಮಾಡಿ ಅಥವಾ ವಚನ ವಾಣಿ ಮಾತನಾಡಿ ಆಗ ಯಾವುದೇ ಕರ್ಮ ವ್ಯರ್ಥ ಅನರ್ಥ ಆಗಿರೋದಿಲ್ಲ. ತ್ರಿಕಾಲದರ್ಶಿ ಅರ್ಥಾತ್ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಕರ್ಮೇಂದ್ರಿಯ ಮೂಲಕ ಕರ್ಮ ಮಾಡಿದಾಗ ಕರ್ಮದ ವಶೀಭೂತರಾಗಲ್ಲ. ಸದಾ ಕರ್ಮ ಮತ್ತು ಕರ್ಮ ಬಂಧನದಿಂದ ಮುಕ್ತ ಆಗಿ ತಮ್ಮ ಸ್ಥಿತಿ ಶ್ರೇಷ್ಠ ಪ್ರಾಪ್ತಿ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.